ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಕೆರೆ ಏನೋ ಭರ್ತಿಯಾಗಿದೆ, ಆದರೆ ಜನರಿಗೆ ಮಾತ್ರ ನೀರು ಬರ್ತಾ ಇಲ್ಲ. 6 ದಿನಗಳಿಗೊಮ್ಮೆ ನೀರು ಪೂರೈಕೆ, ಕೆಲವೊಮ್ಮೆ 8 ದಿನಕ್ಕೂ ಸಹ ಅದು ವಿಸ್ತರಣೆಯಾಗುತ್ತೆ. ಇದು ಧಾರವಾಡ ಜಿಲ್ಲೆ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರ ತವರು ಕ್ಷೇತ್ರ ಕಲಘಟಗಿಯ ದುಸ್ಥಿತಿ. ಕಲಘಟಗಿ ಅಂದ ಕೂಡಲೇ ಏನು ಮಲೆನಾಡು ಪ್ರದೇಶ, ಇಂತಹ ಮಲೆನಾಡು ಪ್ರದೇಶದಲ್ಲೂ ಸಹ ನೀರಿಗಾಗಿ ಯಾಕೆ ಹಾಹಾಕಾರ ಎದ್ದಿದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನ ಫಾಲೋ ಮಾಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಈಗೇನು ಕಲಘಟಗಿ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದೆ. ಇಲ್ಲಿ ಕಲಘಟಗಿಯಲ್ಲಿ ಇದು ಪಟ್ಟಣ ಪಂಚಾಯತ್ ಇದೆ. ಸುಮಾರು 20,000 ಜನಸಂಖ್ಯೆ ಹೊಂದಿರುವಂತಹ ಈ ಪಟ್ಟಣದಲ್ಲಿ ನೀರಿಗಾಗಿ ಹಾಹಾಕಾರ ಎದ್ದಿದೆ. ಅದು ಬೇಸಿಗೆ ಇನ್ನು ಆರಂಭದಲ್ಲಿನೇ, ಅಂದರೆ ಈಗೇನು ಮಾರ್ಚ್ ತಿಂಗಳಲ್ಲಿನೇ ಮಧ್ಯದಲ್ಲಿನೇ ಈ ರೀತಿಯ ಪರಿಸ್ಥಿತಿ ಆದರೆ ಮುಂದೆ ಯಾವ ರೀತಿಯ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಅನ್ನೋ ಒಂದು ಭೀತಿ ಅಂತೂ ಅಲ್ಲಿನ ಜನರನ್ನು ಕಾಡ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಅಲ್ಲಿನ ಒಂದು ನೀರಿನ ನಿರ್ವಹಣೆ ಕೊರತೆ. ಇಲ್ಲಿ ಏನು ಕಲಘಟಗಿ ಪಟ್ಟಣಕ್ಕೆ ಬೆಂಚಿಕೆರೆ ಅನ್ನೋ ಒಂದು ಕೆರೆಯಿಂದ ನೀರು ಪೂರೈಕೆ ಮಾಡಲಾಗುತ್ತೆ. ಈ ಬೆಂಚಿಕೆರೆ ಸದಾ ಬಹುತೇಕ ತುಂಬಿ ತುಳುಕುತ್ತೆ, ಭರ್ತಿಯಾಗಿರುತ್ತೆ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಇಡೀ ಒಂದು ಸುತ್ತ ಕಾಡಿನ ಮಧ್ಯದಲ್ಲಿರೋದ್ರಿಂದಾಗಿ ಈ ಕೆರೆ ಬಹುತೇಕ ಸಂದರ್ಭಗಳಲ್ಲೂ ಸಹ ತುಂಬಿರುತ್ತೆ. 100 ಎಕರೆ ಪ್ರದೇಶದ ವ್ಯಾಪ್ತಿಯನ್ನು ಒಳಗೊಂಡಿರುವಂತಹ ಈ ಕೆರೆ ತುಂಬಿರೋದ್ರಿಂದಾಗಿ ಈ ಒಂದು ಕಲಘಟಗಿಗೆ ಯಾವುದೇ ರೀತಿಯ ಒಂದು ನೀರು ಪೂರೈಕೆಯಲ್ಲಿ ಏನು ನೀರಿನ ಒಂದು ಸೋರ್ಸ್ ಅಂತ ಹೇಳ್ತೀವಿ, ವಾಟರ್ ಸೋರ್ಸ್ ಏನು ತೊಂದರೆ ಇಲ್ಲ ಅಂತ ಹೇಳ್ಬೋದು. ಆದರೆ ಇಷ್ಟೆಲ್ಲ ಏನು ಕೆರೆ ತುಂಬಿದ್ರೂ ಸಹ ಮತ್ತು ಏನು ಅಲ್ಲೇನು ಪ್ಯೂರಿಫೈರ್ ಮಾಡೋ ಅಂದರೆ ಶುದ್ಧೀಕರಣ ಘಟಕದಲ್ಲೂ ಸಹ ಎಲ್ಲ ರೀತಿಯ ವ್ಯವಸ್ಥೆಗಳಿದ್ದರೂ ಸಹ ಏನು ನಗರಕ್ಕೆ ಪಟ್ಟಣಕ್ಕೆ ಏನು ಪೂರೈಕೆ ಆಗ್ತಾಯಿದೆ ಅದು 6 ದಿನಗಳಿಗೊಮ್ಮೆ ಅನ್ನೋದು ಒಂದು ರೀತಿಯಲ್ಲಿ ಅಳಗಿಸ್ಕೊಳ್ಳಾರ್ದ ಸ್ಥಿತಿ ಅಂತಲೇ ಹೇಳ್ಬೋದು. ಏನು ಬರೀ ಒಂದೇನು 20,000 ಜನಸಂಖ್ಯೆ ಅದು 17 ವಾರ್ಡ್ಗಳಿಗೆ ಒಂದು ಪೂರೈಕೆ ಮಾಡುವಲ್ಲಿ ಇಷ್ಟು ಏನು ಅಸ್ತವ್ಯಸ್ತ ಆಗ್ತಾಯಿದೆ ಅನ್ನೋ ಒಂದು ಪ್ರಶ್ನೆ ಎಲ್ಲರನ್ನೂ ಸಹ ಕಾಡೋದು ಸಹಜ. ಅದರಲ್ಲೂ ಏನು ಗ್ರಾಮದೇವಿಯ ಜಾತ್ರೆ ಇತ್ತು, ಆ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆ ಅನುಭವಿಸುವಂಥ ಪರಿಸ್ಥಿತಿ ಈ ಒಂದು ಕಲಘಟಗಿ ಜನತೆಗೆ ನಿರ್ಮಾಣ ಆಯ್ತು ಅಂತ ಹೇಳ್ಬೋದು. ಅದರಲ್ಲೂ ಏನು ಜಾತ್ರೆ ಸಂದರ್ಭದಲ್ಲಿ ಬೀಗರು ಬಿಜ್ಜರು ಏನು ಹಬ್ಬಕ್ಕೆ ಬಂದಿರ್ತಾರೆ, ಆ ಸಂದರ್ಭದಲ್ಲಿ ಏನು ಅವ್ರಿಗೇನು ಆತಿಥ್ಯ ವಹಿಸ್ಕೊಳ್ಳಲಿಕ್ಕೆ ಭಾಳಷ್ಟು ತೊಂದರೆಗಳಾದವು ಅಂಥೇಳಿ ಜನ ಹೇಳ್ತಾ ಇದ್ದಾರೆ. ಅಂದರೆ ಏನು ಅಲ್ಲಿ ಏನು ಸಾಕಷ್ಟು ನೀರಿನ ಮೂಲ ಇದ್ದರೂ ಸಹ ಮತ್ತು ಮಲೆನಾಡು ಪ್ರದೇಶ ಆಗಿದ್ದರೂ ಸಹ ಇಷ್ಟ್ಯಾಕೆ ನೀರಿನ ಅಭಾವ ಅನ್ನೋ ಒಂದು ಪ್ರಶ್ನೆ ಎಲ್ಲರನ್ನೂ ಸಹ ಕಾಡೋದು ಸಹಜ. ಮತ್ತು ಏನು 24/7 ಮಾಡಲಿಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ. ಅಂದರೆ 17 ವಾರ್ಡ್ಗಳ ಎಲ್ಲ ಬಹುತೇಕ ಈಗೇನು 17 ವಾರ್ಡ್ಗಳ ಪೈಕಿ 15 ವಾರ್ಡ್ಗಳು ಈಗಾಗಲೇ ಒಂದು 24/7 ಲೈನ್ ಕನೆಕ್ಷನ್ ಕೊಡಲಾಗಿದೆ. 2 ವಾರ್ಡ್ ಮಾತ್ರ ಬಾಕಿ ಇದೆ. ಇಷ್ಟೆಲ್ಲ ಇದ್ದರೂ ಸಹ ಏನು ಎಲ್ಲ ರೀತಿಯ ಒಂದು ಪೈಪ್ಲೈನ್ ವ್ಯವಸ್ಥೆ ಇದ್ದು ಇಷ್ಟೆಲ್ಲ ಇದ್ದರೂ ಸಹ ಯಾಕೆ ಈ ರೀತಿ ತೊಂದರೆ ಆಗ್ತಾಯಿದೆ ಅನ್ನೋ ಒಂದು ಪ್ರಶ್ನೆ ಎಲ್ಲರನ್ನೂ ಸಹ ಕಾಡ್ತಾ ಇದೆ. ಮತ್ತು ಕೆಲವೊಂದು ಏರಿಯಾಗಳಲ್ಲಿ ಅಂದರೆ ಸಹಜವಾಗಿಯೇ 6 ದಿನಗಳಿಗೆ ಒಮ್ಮೆ ಅನ್ನೋದಾದರೆ, ಇನ್ನು ಕೆಲವೊಂದು ಏರಿಯಾಗಳಲ್ಲಿ ಒಂದೇನು 7-8 ದಿನಗಳವರೆಗೂ ಸಹ ದಿನಗಳಿಗೆ ನೀರು ಬರುತ್ತನ್ನೋ ಒಂದು ಮಾತು ಆರೋಪ ಕೇಳಿಬಂದಿದೆ. ಮತ್ತು ಅದು ನೀರು ಸಹ ಸರಿಯಾದ ಟೈಮಿಗೆ ಬಿಡ್ತಾ ಇಲ್ಲ ಅನ್ನೋ ಒಂದು ಆರೋಪ. ಅಂದರೆ ಯಾವ ಟೈಮ್ ಏನು ಈಗ ಸಪೋಸ್ ಏನು ಬೆಳಗ್ಗೆ ಬಿಡ್ತಾರೆ ಅಂದರೆ ಪ್ರತಿ ಏನು 6 ದಿನಗಳಿಗೊಮ್ಮೆ ಬೆಳಗ್ಗೆ ಬಿಟ್ಟರೆ ಯಾವುದೇ ರೀತಿಯ ತೊಂದರೆ ಇರೋಲ್ಲ. ಆದರೆ ಇಲ್ಲಿ ಏನು ಯಾವಾಗ ಬಿಡ್ತಾರೋ ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಜನ ಏನಂದರೆ, ಅದರಲ್ಲೂ ಮಹಿಳೆಯರು ವಿಶೇಷವಾಗಿ ಏನಂದರೆ ಕುಡಿಯೋ ನೀರಿಗೆ ಹಿಡಿಯೋ ಸಲುವಾಗಿಯೇ ಕಾದ್ಕೊಂಡು ಕೂಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತು ಈ ಒಂದು ಸಹಜವಾಗಿಯೇ ಜನತೆ ಆಕ್ರೋಶನ ಸಹ ವ್ಯಕ್ತಪಡಿಸಿದೆ. ಯಾಕಂದರೆ ಜಿಲ್ಲಾ ಉಸ್ತುವಾರಿ ಸಚಿವರ ತವರು ಕ್ಷೇತ್ರ ಕಲಘಟಗಿನಲ್ಲಿ ಈ ರೀತಿ ಆದರೆ ಬೇರೆ ಕಡೆ ಯಾವ ರೀತಿ ಪರಿಸ್ಥಿತಿ ಇರಬಹುದು ಅನ್ನೋ ಒಂದು ಪ್ರಶ್ನೆ ಅಲ್ಲಿನ ಸ್ಥಳೀಯ ಜನತೆ ಇದ್ದಾಗಿದೆ. ಮತ್ತು ಈ ಒಂದು ವ್ಯವಸ್ಥೆನ ಆದಷ್ಟು ಬೇಗ ಸರಿಪಡಿಸಿ ಅಟ್ಲೀಸ್ಟ್ ಒಂದು 3 ದಿನಗಳಿಗೊಮ್ಮೆ ಆದರೂ ನೀರು ಪೂರೈಕೆ ಮಾಡುವಂತಹ ಕೆಲಸ ಮಾಡಿ ಅಂತೇಳಿ ಕಲಘಟಗಿ ಜನತೆ ಆಗ್ರಹಿಸ್ತಾ ಇದೆ. ನಮ್ಗೆ ಸರ ನೀರು 8 ದಿನಕ್ಕೊಮ್ಮೆ 7 ದಿನಕ್ಕೊಮ್ಮೆ ಬಿಡ್ತಾರೆ ಸರ. ಮತ್ತು ನಮಗೆ ನೀರು ಸರಿಯಾಗಿ ಬಿಡಂಗಿಲ್ಲ ರೀ. ಅವರು ಬಿಟ್ಟರು ಸಂಜೆ ಮಠ ತುಂಬೇಕ್ರಿ ಸರ ನಾವು. ಮತ್ತು ನೀರಿಂದ ಭಾಳ ತ್ರಾಸ ಐತಿ. ನಮ್ಗೆ ನೀರಿಂದ ಒಂದು ವ್ಯವಸ್ಥೆ ಮಾಡಿಕೊಡ್ರಿ. ನಮ್ಗೆ ನೀರಿಂದ ಯಾಕಂದ್ರೆ ನಾವು ಕೆಲ್ಸಕ್ಕೆ ಹೋಗ್ರೆ ಸರ. ಮತ್ತು ನಮ್ಗೆ ಇಡೀ ದಿನ ನೀರು ತುಂಬಕ್ಕಾಗಲ್ಲ ರೀ. ಟೈಮಿಂಗು ಸರಿ ಇಲ್ಲ ರೀ. ಒಮ್ಮೆ 4ಕ್ಕೆ ಬಿಡ್ತಾರೆ ರೀ, ಒಮ್ಮೆ 7ಕ್ಕೆ ಬಿಡ್ತಾರೆ ರೀ, ಬೆಳಗ್ಗೆ ಒಮ್ಮೆ 2 ಗಂಟೆಗೆ ಬಿಡ್ತಾರೆ ರೀ. ಬಿಟ್ಟರು ಸರಿ ಇಲ್ಲ ರೀ. ಮೋಟ್ರ್ ಹಚ್ಚಿದ್ರು ಕೂಡ ನೀರು ಸರಿಯಾಗಿ ಬರೋಂಗಿಲ್ಲ ರೀ. ಬಿಟ್ಟರೆ 4 ದಿವಸ ಬಿಡ್ತಾರೆ, ಇಲ್ಲಿ ಕೆಂಡು ಸರಿ 10 ದಿವಸ ಹಿಂಗೆ ಹೋಗ್ತಾವ್ರಿ. ನೀರು ಬಿಟ್ಟರು ಸಣ್ಣ ಬಿಡ್ತಾರೆ. ನೀರು ಜೋರು ಬಿಟ್ರೆ ಸ್ವಲ್ಪ ಸಮಾಧಾನ ಆಕೈತಿ, ನೀರು ತುಂಬಾಕೈತಿ. ಇಲ್ಲದ ನೀರು ಬಿಡೋಂಗಿಲ್ಲ ರೀ. ಬೋರು ಇಲ್ಲ ಇಲ್ಲಿ ನೀರು ತುಂಬ್ಕೋಬೇಕಂದ್ರೆ. ನೀರಿನ ಸಮಸ್ಯೆ ಭಾಳ ಬಿಟ್ಟೈತೆ ರೀ. ಇಲ್ಲಿ ಸುಮಾರು ಇಲ್ಲಿ ಬಂದಾಗಿಂದ ಹಂಗೆ ಐತೆ ಬಿಡ್ರಿ. 1 ದಿವಸದಲ್ಲ 2 ಸಲ ಅವ್ರು ಹೇಳಿ ಬೇಜಾರ ಬಿಟ್ಟೈತೆ ನಮಗೂ. ಪಟ್ಟಣ ಪಂಚಾಯತ್ರಿಗೂ ಹೇಳಿದ್ವಿ, ಎಲ್ಲರಿಗೂ ಹೇಳಿದ್ವಿ.
ಹ್ಞೂ ಅಂತಾರೆ ಮತ್ತು ಅದಕ್ಕೆ ರೀ ಸಚಿವರು ನಮ್ಮವರಿದ್ರೂ ಅವ್ರು ಹೇಳ್ಬೇಕಲ್ರಿ ಅಲ್ಲಿ ಹೇಳಿದ್ರೆ ಆಕೈತಿ ಕೆಲಸ ಇಲ್ಲಾಂದ್ರೆ ಇಲ್ಲ. ಎಲ್ಲ ಗ್ರಾಮಗಳಿಗೂ ಹೆದ ಚಂದ ಬಿಡ್ತಾರೆ ನೀರು ಸಾಕಾಗೋಂಗೆ, ಇಲ್ಲಿ ನೀರೇ ಬಿಡಂಗಿಲ್ಲ ರೀ. ನೀರಿನ ಸಮಸ್ಯೆ ಸರ ಈವಾಗಲೇ ಇವ್ರು ಇಲ್ಲಿ ಉಸ್ತುವಾರಿ ಸಚಿವರದ ಕ್ಷೇತ್ರದಾಗನ 6 ದಿವ್ಸಕ್ಕೊಮ್ಮೆ ನೀರು ಬಿಡಾಕ ಕುಂತಾರೆ ಸರ. ಅದಕ್ಕಾಗಿ ನೀರಿನ ಅಭಾವ ಭಾಳ ಐತಿ. ಇನ್ನು ಬ್ಯಾಸ್ಗೆ ಈಗ ಮೊದಲನೇ ಸ್ಟೆಪ್ ಇದು ಬ್ಯಾಸ್ಗಿದೆ. ಒಂದು ಬ್ಯಾಸ್ಗೆ ಕಾಲು ಇಡು ತಡಾಕಿಲ್ದೇ ಇವ್ರು 6 ದಿವ್ಸಕ್ಕೊಮ್ಮೆ ನೀರು ಬಿಡಾಕೊಂತಾರೆ. ಜನಕ್ಕೆ ಅಸ್ತವ್ಯಸ್ತ ಭಾಳ ಆಗ್ತೈತಿ. ನೀರು ನಮ್ಗೆ 2 ದಿವ್ಸಕ್ಕೊಮ್ಮೆ 3 ದಿವ್ಸಕ್ಕೊಮ್ಮೆ ಬಿಟ್ರೆ ಭಾಳ ಅನುಕೂಲ ಆಗ್ತೈತಿ ರೀ. ಯಾಕಂದ್ರೆ ಈಗ ಉಸ್ತುವಾರಿ ಸಚಿವರದ ಸ್ವಕ್ಷೇತ್ರ ಆಗಿರೋದ್ರಿಂದ ಆ ಕ್ಷೇತ್ರದಾಗ ಈ ಥರ ಮಾಡಾಕೊಂತಾರೆ. ಇನ್ನು ಮುಂದೆ ರಾಜ್ಯದ ಜನತೆದ ಗತಿ ಹೆಂಗೆ, ನೀರಿನ ಅಭಾವ ಈಗ ಇವ್ರು ಈ ರೀತಿ ಮಾಡಾಕೊಂತಾರೆ, ಮುಂದೆ ಇನ್ನು ಯಾವ ರೀತಿ ಬರ್ಬೋದು ಅಂತೇಳಿ ನಮಗೆ ಭಯ ಆಗಾಕೊಂತೈತಿ. ನೀರು ಜನರಿಗೆ ತೊಂದರೆ ಆಗಾಕೊಂತೈತಿ. ನೀರಿನ ಸಂಬಂಧ ಆದಷ್ಟು ನಮ್ಗೆ 2 ದಿವ್ಸಕ್ಕೆ 3 ದಿವ್ಸಕ್ಕೊಮ್ಮೆ ನೀರು ಬಿಟ್ರೆ ಭಾಳ ಅನುಕೂಲ ಆಗ್ತೈತೆ ಸರ್. ಇಲ್ಲಿ 24/7 ಕೊಡ್ತದೆ ಏನೂ ಕೊಟ್ಟಿಲ್ಲ ಸರ್. ಅದೇ ಬಿಡೋದನ್ನ 6 ದಿವ್ಸ 3 ದಿವ್ಸ ಇತ್ತು ರೀ ಮೊದಲು. ಈಗ 6 ದಿವ್ಸಕ್ಕೆ ಬಿಡಾಕೊಂತಾರೆ. ಜಾತ್ರೆ ಒಳಗಡೆನೂ 6 ದಿವ್ಸಕ್ಕೊಮ್ಮೆ ಬಿಟ್ಟಾರೆ ನೀರು. ಇದು ಭಾಳ ನೀರಿನ ಅಭಾವ ಭಾಳ ಐತೆ ರೀ ನಮ್ಮ ಕಲಗಡಿಗೆ. ಅದನ್ನು ಇವ್ರ ಕೂಡಲೇ ಅದಕ್ಕೆ ಅಧಿಕಾರಿಗಳು ಸ್ಪಂದಿಸಿ ಅದನ್ನು ಸರಿಪಡಿಸ್ಕೊಂಡು ನಮಗೆ 3 ದಿವ್ಸಕ್ಕೊಮ್ಮೆ ನೀರು ಬಿಡುವಂಥ ವ್ಯವಸ್ಥೆ ಮಾಡಲೇಬೇಕು ಸರ್. ಇಲ್ಲಾಂದ್ರೆ ಇಲ್ಲಿ ನಮ್ಮ ಕಲಗಡಿಗೆ ಜನರಿಗೆ ಭಾಳ ತೊಂದರೆ ಆಗ್ತೈತೆ ನೀರಿಂದ ಅಭಾವದಿಂದ. ಈ ಕುರಿತು ಪ್ರತಿಕ್ರಿಯೆ ಕೊಟ್ಟಿರುವಂತಹ ಏನು ಕಲಘಟಗಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಇದ್ದಾರೆ, ಅವರು ಸಹ ಏನು ಚಂದ್ರಶೇಖರ್ ಇದ್ದಾರೆ. ಚಂದ್ರಶೇಖರ್ ಅವರು ಸಹ ಒಂದು ನ್ಯೂಸ್ 18ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಒಂದಷ್ಟು ತೊಂದರೆ ಆಗಿದೆ ಮತ್ತು ವಿದ್ಯುತ್ ಸರಬರಾಜಿನಲ್ಲಿನ ತೊಂದರೆಯಿಂದಾಗಿ ಈ ರೀತಿಯ ಒಂದು ತೊಂದರೆಗಳಾಗ್ತಾ ಇದೆ. ನಾವು ಆದಷ್ಟು ಒಂದು 3 ದಿನಗಳಿಗೊಮ್ಮೆ ನೀರು ಪೂರೈಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಸದ್ಯ 6 ದಿನಗಳಿಗೊಮ್ಮೆ ಪೂರೈಕೆ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಕನಿಷ್ಠ 3 ದಿನಗಳಿಗೊಮ್ಮೆ ಆದ್ರೂ ಒಂದು ನೀರು ಪೂರೈಕೆ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಸರ್. ಈ ಮೊದಲು ಈ ಜಾತ್ರೆ ಕಾಲದಲ್ಲಿ ಜಾಸ್ತಿ ಜನ ಬರುತ್ತಿರೋದ್ರಿಂದ, ಆಮೇಲೆ ಸ್ವಲ್ಪ ನಮ್ಮದು ವಿದ್ಯುತ್ತು ವ್ಯತ್ಯಯ ಆಗಿರೋದ್ರಿಂದ 4-6 ದಿನಕ್ಕೆ ಆಗಿರೋದೇ ನಿಜ. ಈಗ ಅದೆಲ್ಲ ಅದನ್ನು ನಾವು 3 ದಿನಕ್ಕೊಮ್ಮೆ ತರೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ನೀರಿನ ಲಭ್ಯತೆ ಐತೆ ಸರ್. ಅದನ್ನು ಡೈಲಿ 3 ದಿನಕ್ಕೊಮ್ಮೆ ಕೊಡೋದಕ್ಕೆ ನಾನು ಇದನ್ನು ಮಾಡ್ತಿದ್ದೆ. ಬೇಸಿಗೆಯಲ್ಲಿ ಏನು ತೊಂದರೆ ಆಗಲಾರ್ದಂಗೆ ನಾವು ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಟ್ಯಾಂಕರ್ ಸಪ್ಲೈ ಇಲ್ಲ. ಯಾವುದೇ ವಾರ್ಡ್ಗೆ ಟ್ಯಾಂಕರ್ ಸಪ್ಲೈ ಆಗ್ತಾಯಿಲ್ಲ. ಜಾತ್ರೆ ಟೈಮ್ನಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಕೆಲವೊಂದು ವಾರ್ಡ್ಗಳಲ್ಲಿ ಮಾಡಿದ್ದು ಉಂಟು. ಯಾವ್ದು ರೀ ಇದು? ಈ 24x7 ಇನ್ನೂ 2 ಝೋನ್ ಮುಗಿಬೇಕಾಗಿದೆ. ಅದು ಮುಗಿದ ಮೇಲೆ ನಾವು ಕಂಟಿನ್ಯೂಯೇಷನ್ ಮಾಡ್ತೀವಿ. ಒಟ್ಟಾರೆ ಏನು ಸಚಿವರ ತವರು ಕ್ಷೇತ್ರದಲ್ಲಿ ನೀರಿನ ಹಾಹಾಕಾರ ಎದ್ದಿದೆ. ಮುಂದಿನ ದಿನಗಳಲ್ಲಿ ಅದು ಮತ್ತಷ್ಟು ತೀವ್ರಗೊಳ್ಳುವಂತಹ ಆತಂಕ ಎದುರಾಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಏನು, ಯಾಕಂದರೆ ಇಲ್ಲೇನು ಎಲ್ಲ ಇದ್ದರೂ ಸಹ ಅಲ್ಲಿ ಜನರಿಗೆ ಆ ಸೌಲಭ್ಯ ತಲುಪ್ತಾ ಇಲ್ಲ ಅಂದಾಗ ಅಲ್ಲಿ ಎಲ್ಲೋ ಒಂದು ಕಡೆ ಲೋಪದೋಷಗಳು ಆಗ್ತಾಯಿದೆ ಅಂತ ಅರ್ಥ. ಹಾಗಾಗಿ ಆ ಲೋಪದೋಷಗಳನ್ನು ಸರಿಪಡಿಸೋ ಮೂಲಕ ಏನು ಆ ಒಂದು ಅಸ್ತವ್ಯಸ್ತ ಆಗಿದೆ ಮತ್ತೇನು ಜನರಿಗೇನು ತೊಂದರೆ ಆಗ್ತದೆ ಅದನ್ನು ನಿವಾರಣೆ ಮಾಡಬೇಕನ್ನೋ ಒಂದು ಮಾತು ಕೇಳಿ ಬಂದಿದೆ. ಒಟ್ಟಾರೆ ಈ ನಿಟ್ಟಿನಲ್ಲಿ ಸಚಿವರು ಸೂಕ್ತ ಕ್ರಮ ಜರುಗಿಸ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ಜನತೆಯೂ ಇದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.